ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಸ್ನೇಹಿತರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಮುಗ್ದೋಯ್ತು. ಇನ್ನೇನು ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ. ಸೊ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ದಿನದಿಂದ ಕಾಯ್ತಾ ಇದ್ದಿದ್ದು ಒಂದೇನೆ ಎಲ್ಲರೂ ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಬಂದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿದೆ, ಈಗ ಬಂದ್ಬಿಟ್ಟು ನಿಮ್ಗೆ ಆಗಸ್ಟ್ ತಿಂಗಳು, ಇವತ್ತು ಆಗಸ್ಟ್ 14, ನಾಳೆ ಆಗಸ್ಟ್ 15. ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ತಡ ಆಗ್ತಾ ಇದೆ. ಯಾವಾಗ ಬರುತ್ತೆ, ಸೊ ಯಾಕೆ ಇಷ್ಟು ಡಿಲೇ ಆಗ್ತಿದೆ? ಇನ್ನೂ ಕೂಡ ನಾವೀಗ ತಿಂಗಳು ಪ್ರಕಾರವಾಗಿ ಕೌಂಟ್ ಮಾಡ್ತಾ ಹೋದ್ರೆ ಇನ್ನೂ ಕೂಡ 2 ತಿಂಗಳು ಹಣ ಬರುವಂತದ್ದು ಪೆಂಡಿಂಗ್ ಇದೆ. ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಿಯಾಗಿ ಹಾಕ್ತಾ ಇಲ್ಲ. ಈಗಾಗಲೇ ನೀವು ನೋಡ್ಬೋದು, 21ನೇ ಕಂತಿನ ಹಣವನ್ನ ಜಮಾ ಮಾಡಿದರೆ, 22, 23ನೇ ಕಂತು ಹಾಗೆ 24ನೇ ಕಂತಿನ ಹಣ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಬಂದಿಲ್ಲ. ಈ ಹಿಂದಿನ ತಿಂಗಳ ಪ್ರಕಾರ ತಗೊಳಕ್ ಹೋದ್ರೆ ಇನ್ನೂ 2 ತಿಂಗಳ ಹಣ ಬರಬೇಕು. ಹಾಗೆ ಈ ಆಗಸ್ಟ್ ತಿಂಗಳಿಂದ ಕೂಡ 24ನೇ ಕಂತಿನ ಹಣಕ್ಕೆ ಸೇರತ್ತೆ, ಅದು ಕೂಡ ಬರಬೇಕು. ಒಟ್ಟು ಆರೆಯಾಗಿ ಹೇಳ್ಬೇಕಂದ್ರೆ 3 ಕಂತಿನ ಹಣ ಬರೋದು ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಡಿಲೇ ಆಗ್ತಾ ಇದೆ. ಸೊ ಯಾಕಿದು ಹಣ ಬರತ್ತಾ ಇಲ್ಲ ಅನ್ನೋದು ಒಂದು ಗೊಂದಲ ಕೂಡ ಇದೆ. ಅದ್ರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣವನ್ನ ಹಾಕ್ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಕೋಲಾರಕ್ಕೆ ಬಂದಿಲ್ಲ, ಬಳ್ಳಾರಿ ಬಂದಿಲ್ಲ, ಹಾಸನ ಬಂದಿಲ್ಲ, ಮೈಸೂರು ಬಂದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಈ ಜಿಲ್ಲೆಯವರಿಗೆ ಬಂದಿದೆ, ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ. ಸೊ ಇದು ಕೂಡ ಒಂದು ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಹಣ ಬರತ್ತಾ ಇಲ್ಲದು ಒಂದು ಗೊಂದಲ ಕೂಡ ಇದೆ. ಒಂದು ವಿಚಾರವನ್ನ ಕ್ಲಾರಿಟಿ ಕೊಡ್ತೀನಿ, ಗೊಂದಲ ಮಾಡ್ಕೋಬೇಡಿ. ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ. ಮತ್ಯಾವಾಗ ಹಣ ಬರುತ್ತೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಕೂಡ ಅದೇ ತರ ಇರುತ್ತೆ. ಹೌದು, ಈಗಾಗಲೇ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಾರೆಯಾಗಿ ಅಂದ್ರೆ 42,000 ರೂಪಾಯಿ ಹಣ ನಿಮ್ಗೆ ಸಿಕ್ಕಿದೆ. ಸೊ ಅಂದ್ರೆ 21ನೇ ಕಂತಿನ ಹಣ ತನಕ ಬಂದಿದೆ. 21 ಅಂದ್ರೆ 20 ಕಂತಿಗೆ 40,000 ಆಗತ್ತೆ. ಈಗ ಆಲ್ರೆಡಿ 42,000 ರೂಪಾಯಿ ತರ ಫ್ರೀ ಆಗಿ ಬಂದಿದೆ. ಇಲ್ಲಿ ಕೆಲವರಿಗೆ 40,000 ಮಾತ್ರ ಬಂದಿದೆ, ಕೆಲವರಿಗೆ 21ನೇ ಕಂತಿನ ಹಣ ಬಂದಿಲ್ಲ. ಡೆಫಿನೆಟ್ಲಿ ಆಗಿ 21ನೇ ಕಂತಿನ ಹಣ ಸ್ವಲ್ಪ ಡಿಲೇ ಆದ್ರೂ ಜಮಾ ಆಗುತ್ತೆ. ಈಗಾಗಲೇ ಬಿಡುಗಡೆಯನ್ನ ಮಾಡಿರೋದು 21ನೇ ಕಂತಿನ ಹಣದವರೆಗೆ. 22, 23, 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ. ಈ ತಿಂಗಳು ಮುಂದೆ ಹೋಗ್ತಾನೆ ಇದೆ. ಹಣವನ್ನು ಯಾವಾಗ ಬಿಡೋದು ಅನ್ನೋದು ಸರ್ಕಾರಕ್ಕೂ ಕೂಡ ಒಂದು ಡೌಟ್ ಅನ್ನೋದಕ್ಕಿಂತ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ದಿನ ಡಿಲೇ ಆಗ್ತಾ ಇದ್ರೆ ದಿನಗಳು ಮುಂದೆ ಹೋಗ್ತಾನೆ ಇರುತ್ತೆ. ಜನರು ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಇದೇನಪ್ಪ ಫಸ್ಟ್ ಹೇಳ್ಬಿಟ್ರು, ವೋಟ್ ಹಾಕಿ ನಾವು ಪ್ರತಿ ತಿಂಗಳು ಹಣವನ್ನ ಹಾಕ್ತಿವಿ ಅಂದ್ರು. ಈಗ 2 ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ, 3 ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ. ಆದ್ರೆ ಕರೆಕ್ಟ್ ಆಗಿ ಹಣನೇ ಹಾಕ್ತಾ ಇಲ್ಲ. ಮುಂಬರುವ ಎಲೆಕ್ಷನ್ ಅಲ್ಲಿ ನಾವು ವೋಟ್ ಹಾಕ್ಬೇಕಾ ಬೇಡವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇರುತ್ತೆ. ಯಾಕಂದ್ರೆ ಒಂದು ಡೌಟ್ ಅವ್ರಿಗೆ ಇರುತ್ತೆ, ನೆಕ್ಸ್ಟ್ ಏನಾದ್ರು ಈ ತರ ಹಾಕೋದ್ರಿಂದ ಹಣ ಹಾಕ್ತಾರಾ ಇಲ್ಲ, ಪ್ರತಿ ತಿಂಗಳು ಹಣ ಹಾಕ್ಬೇಕು, ನಮಗೂ ಕೂಡ ಕಮಿಟ್ಮೆಂಟ್ ಇರುತ್ತೆ, ನಮಗೂ ಕೂಡ ಅವಶ್ಯಕತೆ ಇರುತ್ತೆ. ಎಲೆಕ್ಷನ್ ಮುಂಚೆ ಇವ್ರು ಈ ತರ ಹೇಳಿರಲಿಲ್ಲ, ಪ್ರತಿ ತಿಂಗಳು ಹಾಕ್ತಿವಿ ಅಂತ ಹೇಳ್ಬಿಟ್ಟು 2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಹಾಕಿದ್ರೆ ಹೆಂಗು ಅಂತ. ಸರ್ಕಾರ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ವಹಿಸ್ಬೇಕು. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿರುವಂತಹ ಮಹಿಳೆಯರು ಏನಿದ್ದಾರೆ, ಕೆಲವೊಂದಿಷ್ಟು ಜನ ಈ ಉಚಿತ 2,000 ರೂಪಾಯಿ ಹಣದಿಂದ ಅನುಕೂಲ ಆಗಿರುತ್ತೆ ಅಂತಾನೆ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನ ಹಾಕಿರೋರು ಎಷ್ಟೋ ಜನ ಇದ್ದಾರೆ. ಈಗ ಎಲ್ಲರೂ ಇದೇ ತರ ಅಂತ ನಾನು ಹೇಳಲ್ಲ. ಕೆಲವರು ಕಾಂಗ್ರೆಸ್ ಸರ್ಕಾರ ಬಂದ್ರೆ 2,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅನುಕೂಲ ಆಗತ್ತೆ ಚಿಕ್ಕ ಮಟ್ಟಿಗೆ ಅಂತ ಹೇಳ್ಬಿಟ್ಟು ಓಟನ್ನ ಹಾಕಿದ್ದಾರೆ. ಕೆಲವರು ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನ ಹಾಕ್ಬೇಕು, ಅವರ ಕ್ಷೇತ್ರದಲ್ಲಿರುವಂತಹ ಮಂತ್ರಿಗಳ MLA ಮಂತ್ರಿಗಳಾಗಿರ್ಬೋದು, ನಮ್ಮ ಕಡೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂತ ಓಟನ್ನ ಹಾಕಿರ್ಬೋದು, ಅಥವಾ ಉಚಿತ ಬಸ್ ಪ್ರಯಾಣ ಸಿಗ್ತಾ ಇದೆ, ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ, ಜೊತೆಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಫ್ರೀ ಬಸ್ ಯೋಜನೆ ಇರ್ಬೋದು. ಸೊ ಈ ತರ ಯೋಜನೆಗಳು ಸಿಗ್ತಾ ಇದೆ ಅಂತ ಕೂಡ ಓಟನ್ನ ಹಾಕಿರ್ಬೋದು. ಅಥವಾ ನಮ್ಮಲ್ಲಿ ಕ್ಷೇತ್ರದಲ್ಲಿ ನಿಂತಿರುವಂತಹ MLAಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸೊ ನಾವು ನೆಕ್ಸ್ಟ್ ಅವ್ರನ್ನ ಯಾವುದೇ ಸರ್ಕಾರ ಬರ್ಲಿ ಅಥವಾ ಯಾವುದೇ ಬರ್ಲಿ ನಾವು ಇವರಿಗೆ ಓಟ್ ಹಾಕ್ತಿವಿ. ಯಾಕಂದ್ರೆ ನಮ್ಮ ಕಡೆಯಲ್ಲಿರುವಂತಹ ರಸ್ತೆಗಳಾಗಿರ್ಬೋದು, ನಮ್ಮ ಚಿಕ್ಕ ಪುಟ್ಟ ಕೆಲಸಗಳಿಗೆ ಸಹಕರಿಸಿದ್ದಾರೆ, ಜೊತೆಗೆ ನಮ್ಮ ಊರಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳನ್ನ ಬೇಗ ಮಾಡ್ಕೊಟ್ಟಿದ್ದಾರೆ ಅನ್ನೋದಕ್ಕೂ ಕೂಡ ಓಟನ್ನ ಹಾಕಿರ್ತಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಡೇ ಬೈ ಡೇ ಲೇಟ್ ಆಗ್ತಾ ಇದೆ ಹಣವನ್ನ ಹಾಕುವಂಥದ್ದು. ಇದರಿಂದ ಮಹಿಳೆಯರಿಗೂ ಕೂಡ ಕೋಪ ಬಂದಿದೆ ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳು ಸರಿಯಾಗಿ ಹಾಕ್ತಾ ಇಲ್ಲ. ಇವ್ರು ಹಾಕ್ತೀನಿ ಅಂತನಾದ್ರು ಹೇಳ್ಬೇಕು, ಇಲ್ಲ ಹಾಕಲ್ಲ ಅಂತನಾದ್ರು ಹೇಳ್ಬೇಕು. ಇದೇನು 2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಹಾಕೋದು, ಇಲ್ಲ ಹಾಕ್ಬೇಕು ಇಲ್ಲ ಹಾಕ್ಬಾರ್ದು ಅಂತ ಹೇಳಿ ಒಂದಿಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿದ್ದಾರೆ.
ಇದ್ರ ಬಗ್ಗೆ ಇವತ್ತು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇಳಿದರೆ, ಒಬ್ರು ನ್ಯೂಸ್ ರಿಪೋರ್ಟರ್ ಕೇಳಿರುವಂತ ಪ್ರಶ್ನೆಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಹಾಕಿಲ್ಲ, ಯಾವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತೀರಾ ಅಂತ ಕೇಳಿದಾಗ, ಸೊ ಇದೇ ತಿಂಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸೊ ಗೌರಿ ಗಣೇಶ ಹಬ್ಬ ಕೂಡ ಇದೇ ತಿಂಗಳು 25ನೇ ತಾರೀಕಿದೆ. ಸೊ ಈ ಗೌರಿ ಗಣೇಶ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆ 22, 23 ಹಾಗೆ 24ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇಲ್ಲಿ 22, 23, 24 ಒಂದೇ ಸರಿ ಬರುತ್ತಾ, ಒಂದೇ ದಿನನ ಬರುತ್ತಾ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ಫಸ್ಟ್ ನಿಮ್ಗೆ 22ನೇ ಕಂತಿನ ಹಣ ಬರುತ್ತೆ ಗೌರಿ ಗಣೇಶನ ಹಬ್ಬ, ನೆಕ್ಸ್ಟ್ ನಿಮ್ಗೆ 23ನೇ ಕಂತಿನ ಹಣ ಬರುತ್ತೆ, ನಿಮ್ಗೆ 24ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಒಂದು ಕ್ಲಿಯರ್ ಆದ್ಮೇಲೆ ಒಂದು ಕ್ಲಿಯರ್ ಆದ್ಮೇಲೆ ಒಂದು, ಈ ರೀತಿಯಾಗಿ ಹಣವನ್ನ ಹಾಕ್ತಾ ಹೋಗ್ತಾರೆ. ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ 22, 23ನೇ ಕಂತಿನ ಹಣವನ್ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತಾರೆ. ಆಗಸ್ಟ್ ತಿಂಗಳಿನ ಹಣ ಪೆಂಡಿಂಗ್ ಇರುತ್ತೆ. ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಅಥವಾ ಆಗಸ್ಟ್ ಕೊನೆಯ ಎಂಡ್ ಅಲ್ಲಿ ನಿಮ್ಗೆ ಹಣವನ್ನ ಹಾಕುವಂತೆ ಕೆಲಸವನ್ನ ಮಾಡ್ತಾರೆ. ಆದ್ರೆ ಹಣ ಕಂಪ್ಲೀಟ್ ಆಗಿ ಬರುತ್ತೆ. ಇನ್ನು ಮುಂದಾದ್ರೂ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಪ್ರತಿ ತಿಂಗಳು ಹಣವನ್ನ ಹಾಕ್ತಾ ಹೋಗ್ಬೇಕು. ಯಾಕಂದ್ರೆ ಈ ತರ 2 ತಿಂಗಳಿಗೆ ಒಂದ್ಸರಿನೋ 3 ತಿಂಗಳಿಗೆ ಒಂದ್ಸರಿನೋ ಅವರಿಗೆ ಇಷ್ಟ ಬಂದಾಗಲೋ ಅಥವಾ ಇನ್ನೊಂದರ ಕೆಲಸ ಅವರಿಗೇನೋ ಕಮಿಟ್ಮೆಂಟ್ ಇದ್ದಾಗ ಹಣವನ್ನ ಹಾಕ್ತಾ ಹೋದ್ರೆ ಜನರು ವಿಶ್ವಾಸವನ್ನ ಕೂಡ ಕಳ್ಕೊಂತಾರೆ. ಜೊತೆಗೆ ಮುಂಬರುವ ಎಲೆಕ್ಷನ್ ಗಳಲ್ಲಿ ಅವರಿಗೂ ಕೂಡ ತೊಂದರೆ ಆಗುತ್ತೆ. ಈಗ ನಾವೇನ್ ಸರಿಯಾಗಿ ಇವರು ಹಣವನ್ನೇ ಹಾಕ್ತಾ ಇಲ್ವಾ ಅಥವಾ ಯೋಜನೆಗಳನ್ನ ನಡ್ಸ್ಕೊಂತ ಇಲ್ಲ, ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಜನರು ಕೂಡ ಕೋಪ ಮಾಡ್ಕೊಂತಾರೆ. ಈ ರೀತಿ ಘಟನೆಗಳು ಕೂಡ ಸಾಕಷ್ಟು ಕಡೆಯಲ್ಲಿ ನಡೆದಿದೆ. ಮಹಿಳೆಯರು ಕೋಪ ಮಾಡ್ಕೊಂಡು ಲಾಸ್ಟ್ ಟೈಮ್ ನೀವು ನೋಡ್ಬೋದು, ಓಟ್ ಹಾಕ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ನಾವು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಿರಿಕ್ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿಯಾಗಿ ನಾವು ನೋಡೋದಾದ್ರೆ, ಈಗ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಉಚಿತ ಬಸ್ ಅಂತ ಬಿಟ್ಬಿಟ್ಟಿದೆ ಅಲ್ವಾ, ಮುಂಚೆಕ್ಕಿಂತ ಈಗ ಬೆಟರ್ ಅಂತ ಹೇಳ್ಬೋದು. ಆದ್ರೆ ಉಚಿತ ಬಸ್ಸಲ್ಲಿ ಓಡಾಡುವವರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಕಾಲೇಜಿಗೆ ಹೋಗೋರು, ವರ್ಕಿಗೆ ಹೋಗೋರನ್ನ ಬಿಟ್ಬಿಟ್ಟು ಬೇರೆ ಕಡೆಯಲ್ಲಿ ಮಹಿಳೆಯರು ಓಡಾಡುವಂಥದ್ದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಟ್ರಿಪ್ ಹೋಗುವಂಥದ್ದಾಗ್ಲಿ ಅಥವಾ ದೇವಸ್ಥಾನಗಳಿಗೆ ಓಡಾಡುವಂಥದ್ದಾಗ್ಲಿ, ಇದೊಂದು ಅವರಿಗೆ ಒಂದು ಫ್ರೀ ಬಿಟ್ಟಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಇದರಿಂದ ಸಹಾಯ ಆಗಿದೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಿದೆ, ವರ್ಕ್ ವುಮೆನ್ಗಳಿಗೂ ಕೂಡ ತೊಂದರೆ ಆಗ್ತಿದೆ ಅಂತ ಈಗ ಆಲ್ರೆಡಿ ನೀವು ನೋಡಿರ್ಬೋದು. ಬೇರೆ ಬೇರೆ ಕಡೆಯಲ್ಲಿ ಈ ತರ ಗಲಾಟೆಗಳಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಸೀಟಿಗೋಸ್ಕರ ಹೊಡೆದಾಡ್ಕೊಂಡಿದ್ದಾರೆ ಮಹಿಳೆಯರು. ಏನಂತ ಅಂದ್ರೆ, ಫಸ್ಟ್ ಒಬ್ರು ಸೀಟನ್ನ ಇಟ್ಟಿರ್ತಾರೆ, ಇನ್ನೊಬ್ರು ಹೋಗಿ ಆ ಸೀಟ್ ಮೇಲೆ ಕುತ್ಕೊಬಿಡ್ತಾರೆ. ಅಂದ್ರೆ ಈಗ ಬಟ್ಟೆಯನ್ನ ಹಾಸೋದು, ಕರ್ಚಿಪ್ಪನ್ನ ಹಾಸೋದು, ಬ್ಯಾಗ್ ಅನ್ನ ಇಡೋದು ನೀವು ನೋಡಿರ್ತೀರಾ ಎಲ್ಲ ಕಡೆಯಲ್ಲಿ. ನಾವು ಕೂಡ ಕೆಲಸವನ್ನ ಮಾಡಿರ್ತೀವಿ, ಪ್ರೈವೇಟ್ ಬಸ್ಸೋ ಗೌರ್ಮೆಂಟ್ ಬಸ್ಸೋ. ಮುಂಚೆನೆ ಹತ್ತಕ್ಕಿಂತ ನಾವು ಕೆಳಗೆ ಇಳಿತಿದೀವಿ ಅಂದ್ರೆ ಒಂದು ಸೀಟ್ ಮೇಲೆ ಒಂದು ಬ್ಯಾಗ್ನೋ ಕರ್ಚಿಪ್ನ ಒಬ್ರು ಇಟ್ಟಿರ್ತಾರೆ, ಅದಕ್ಕೂ ಮುಂಚೆ ಇನ್ನೊಬ್ರು ಬಂದು ಕೂತಿರ್ತಾರೆ. ನಾನ್ ಇಟ್ಟಿದ್ದೆ, ನೀವ್ ಯಾಕೆ ಕೂತ್ರಿ ಅಂತ ಹೇಳ್ಬಿಟ್ಟು ಅವ್ರ ತೊಡೆ ಮೇಲೆ ಇನ್ನೊಬ್ರು ಕುತ್ಕೊಂಡ್ ಬಿಟ್ಟಿರ್ತಾರೆ. ಆಗ ಅವರಿಬ್ರಿಗೂ ಗಲಾಟೆಗಳು ಕೂಡ ಆಗಿದೆ. ಈ ರೀತಿ ಸನ್ನಿವೇಶಗಳು ಕೂಡ ನಡೆದಿರುತ್ತೆ. ಇದನ್ನ ಒಬ್ರು ಪುರುಷರು ವಿಡಿಯೋನ ಮಾಡಿ ಹಾಕಿದ್ದಾರೆ. ನೋಡಿ ಸಿದ್ದರಾಮಯ್ಯ ಅವರೇ, ನೋಡಿ ಎಷ್ಟು ನೀವು ಬಿಟ್ಟಿರುವಂತಹ ಫ್ರೀ ಬಸ್ ಸಮಾಜದಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಹೊಡೆದಾಡ್ಕೊಂತ ಇದ್ದಾರೆ. ನಿಮ್ಗೆ ಇದನ್ನ ನೋಡ್ಬೇಕು, ನೀವು ಫ್ರೀ ಬಸ್ ಬಿಟ್ಟೋದ್ರಿಂದ ಎಷ್ಟೊಂದು ಉಪಯೋಗ ಆಗ್ತದೆ ನೋಡಿ, ಹೊಡೆದಾಟವನ್ನ ನೋಡಿ ಅಂತ. ಮುಂಚೆಗೂ ಹೋಲಿಸಿದ್ರೆ ಕಮ್ಮಿ ಆಗಿದೆ. ಆದ್ರೂ ಕೂಡ ಈ ತರ ಘಟನೆಗಳು ಅಲ್ಲಲ್ಲೊಂದು ಇಲ್ಲೊಂದು ನಡ್ತಾ ಇದೆ. ಈ ತರ ಘಟನೆಗಳು ಕಂಡಾಗ ನೀವು ಖಂಡಿತ ಇದನ್ನ ವಿರೋಧ ಮಾಡಿ ಇದನ್ನ ಮುಂದುವರಿಸಲಿಕ್ಕೆ ಬಿಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರೂ ಕೂಡ ಸಭ್ಯತೆಯಿಂದ ನಡ್ಕೊಳ್ಳೋಣ, ಸರ್ಕಾರ ಕೊಟ್ಟಿರುವಂತಹ ಪ್ರಯೋಜನಗಳನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸಿಗೋಣ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.